ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಲೂರು ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಆಲೂರು ಇವರ ಸಹಯೋಗದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಲ್ಪಕಲೆಗಳ ಸೃಷ್ಟಿಯಲ್ಲಿ ರೂಪವಿಲ್ಲದ ಒಂದು ಕಲ್ಲಿಗೆ ಒಂದು ಸುಂದರವಾದ ದೈವ ರೂಪವನ್ನು ನೀಡಿ ಕಾಣದ ದೈವವನ್ನು ತಮ್ಮ ಕಣ್ಣ ಮುಂದೆ ತಂದು ದೈವ ಭಾವನೆ ಮೂಡಿಸುವಂತೆ ಮಾಡುವ ಕೌಶಲ್ಯತೆ ವಿಶ್ವಕರ್ಮವನ್ನು ಬಿಟ್ಟರೆ ಬೇರೆ ಯಾರಿಗೂ ಜನ್ಮದತ್ತವಾಗಿ ಬಂದಿರುವುದಿಲ್ಲ ಎಂದು ವಿಶ್ವಕರ್ಮರ ಕಲೆ ಮತ್ತು ಕೌಶಲ್ಯವನ್ನು ಶ್ಲಾಘಿಸಿದರು. ವಿಶ್ವಕರ್ಮ ಜನಾಂಗದ ಜಿಲ್ಲಾ ಮಾಜಿ ಅಧ್ಯಕ್ಷ ಹಿರಿಯ ಮುಖಂಡ ಬಿ. ಸಿ. ಶಂಕರಾಚಾರ್ ಮಾತನಾಡಿ, ವಿಶ್ವಕರ್ಮರು ಈ ಜಗತ್ತಿನ ಪ್ರಥಮ ಇಂಜಿನಿಯರ್ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಕ್ಕೆ ಸಾಕ್ಷಿ ಸಾವಿರಾರು ವರ್ಷಗಳ ಹಿಂದೆ ಶಿಲ್ಪಕಲೆಗಳಿಗೆ ಸಂಬಂಧಿಸಿದವರ ಕೆತ್ತನೆಗಳು ಇದನ್ನು ಸೂಚಿಸುತ್ತವೆ. ರೈತರು ಈ ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಆದರೆ ರೈತರ ಬೆನ್ನೆಲುಬು ವಿಶ್ವಕರ್ಮ ಎಂದರೆ ತಪ್ಪಾಗಲಾರದು. ಕಾರಣ, ರೈತರಿಗೆ ಬೇಕಾದ ಕೃಷಿ ಉಪಕರಣಗಳನ್ನು ಅವರು ತಯಾರು ಮಾಡಿಕೊಡದೆ ಇದ್ದಿದ್ದರೆ ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಈ ಜಗತ್ತಿನ ಸೃಷ್ಟಿಯಲ್ಲಿ ವಿಶ್ವಕರ್ಮರ ಪಾತ್ರ ಅನನ್ಯವಾದುದು. ಈ ಸಮಾಜ ಜಾತಿ ಭೇದವಿಲ್ಲದೆ, ಮತ ಭೇದವಿಲ್ಲದೆ ಎಲ್ಲಾ ವರ್ಗಗಳ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮೂರು ಕಾರ್ಯಕ್ರಮಗಳನ್ನು ಸರ್ಕಾರ ಇವತ್ತು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಸರ್ಕಾರಕ್ಕೆ ತುಂಬುವುದರಿಂದ ಸರ್ಕಾರವನ್ನು ಅಭಿನಂದನೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇನೆ ಬಂದಿದೆ. ಆದ್ದರಿಂದ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ವಿಶ್ವಕರ್ಮ ಸಮಾಜದಲ್ಲಿ ಒಂದು ವಿಶೇಷವಾದಂಥ ಬರೆಯುವುದು. ಅವರು ಹುಟ್ಟುವಾಗ ಏನು ಮಾಡ್ತಾರಂತಂದರೆ, ಆ ತಾಯಿಯ ಹೊಟ್ಟೆಯಲ್ಲಿ ಇಂಜಿನಿಯರ್ ಆಗಿ ಹೋಗ್ತಾರೆ, ತಾಯಿ ಹೊಟ್ಟೆಯಲ್ಲಿ ಇಂಜಿನಿಯರ್ ಆಗ್ತಾರೆ. ಯಾಕೆಂದರೆ ಕಣ್ಣಲ್ಲಿ ನೋಡಿದ್ದನ್ನ ಕೈಯಲ್ಲಿ ಮಾಡಿ ತೋರ್ತಕ್ಕಂಥ ಸ್ವಭಾವ ಇರ್ತಕ್ಕಂಥವ್ರು ವಿಶ್ವಕರ್ಮ ಸಮಾಜದವರು. ಹೀಗಾಗಿ ದೇವಾಂದೇವತೆಗಳು ಕೂಡ ವಿಶ್ವಕರ್ಮನ ಸ್ವಾಮಿಯ ಒಂದು ಅಂಗ, ಅವರ ಅಂಗದಲ್ಲಿ ಹೋಗ್ತಕ್ಕಂಥದ್ದು. ಒಂದು ಸಾರಿ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಗಾರರಾಗಿ ಮಲ್ಲೇಶ್ವರ್ ದೇವರಾಜಪುರ ಇವರು ಪ್ರಧಾನ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ, ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ, ಸಿಡಿಪಿಒ ಮಲ್ಲೇಶ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸ್ವಿಫನ್ ಪ್ರಕಾಶ್, ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಹರೀಶ್, ವೀರಶೈವ ಸಮಾಜದ ಮುಖಂಡರುಗಳಾದ ರೇಣುಕಾ ಪ್ರಸಾದ್, ಡಾಕ್ಟರ್ ಜಯರಾಜ್, ಎಸ್ಎಸ್ ಶಿವಮೂರ್ತಿ, ಡಿಎಸ್ ಜಯಣ್ಣ, ಕಸಬಾ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ, ಡಿಎಸ್ಎಸ್ ಮುಖಂಡರುಗಳಾದ ಗೇಕರವಳ್ಳಿ ಬಸವರಾಜ್, ಬಾಲಲೋಚನಾ ಬ್ಯಾಬ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಂಎಚ್ ರಂಗೇಗೌಡ, ಶಿರಸ್ತೆದಾರರುಗಳಾದ ಸೋಮಶೇಖರ್, ಚೈತ್ರ, ಮಂಜುಳಾ, ರೇಣುಕಾ, ಸಿಬ್ಬಂದಿಗಳಾದ ಸ್ಫೂರ್ತಿ, ನಂದಿತಾ, ಅಮೂಲ್ಯ, ಕವಿತಾ, ಸಂಧ್ಯಾ, ಸಾಗರ್, ವೀರ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಸಮಾಜ ಬಾಂಧವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.